ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಮಂಗಳವಾರ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಾಜೆಲ್ಲ ಆದಮೇಲೆ ಇವತ್ತು ಮಧ್ಯಾಹ್ನ ಚಿಕನ್ ಮಂದಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಅಷ್ಟೊತ್ತಿಗೆ ಅಮ್ಮಂದು ಫೋನ್ ಬಂತು. ಇಲ್ಲೇ ಊಟ ಮಾಡಿದ್ದೀನಿ, ಮೀನು ಸಾರು, ಮೀನು ಫ್ರೈ ಎಲ್ಲ ಮಾಡಿದ್ದೀನಿ, ಇಲ್ಲೇ ಬಂದು ಊಟ ಮಾಡಿ ಅಂತೇಳಿ. ಈ ಚಿಕನ್ ಮ್ಯಾರಿನೇಷನ್ಗೆ ಏನೆಲ್ಲ ಮಸಾಲೆ ಹಾಕಿದ್ದೀನಿ ಅಂದರೆ, ಕಾಳು ಮೆಣಸು, ಈ ಪುಡಿ ಇದೆಯಲ್ವ, ಇದು ಮಂದಿಗೆ ಯೂಸ್ ಮಾಡುವಂತಹ ಮಸಾಲ. ಈ ಪುಡಿ ಯಾವ ಥರ ಮಾಡಿರೋದಂದರೆ, ಕಾಳು ಮೆಣಸು, ಜೀರಿಗೆ, ಧನಿಯಾ ಬೀಜ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಪಲಾವ್ ಎಲೆ ಇದೆಯಲ್ವ, ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ ಇಟ್ಟರೆ ಈ ಮಂದಿ ಮಸಾಲ ರೆಡಿ ಆಗುತ್ತೆ. ಅದರಿಂದ ನಾನೊಂದು 2 ಸ್ಪೂನಷ್ಟು ತೆಗೆದಿಟ್ಟಿದ್ದೀನಿ. ಆಮೇಲೆ ಅನ್ನ ಮಾಡುವಾಗ ಯೂಸ್ ಮಾಡೋದಕ್ಕೋಸ್ಕರ ಇವಾಗ ಉಳಿದಿರುವಂತಹ ಪುಡಿ ಇದೆಯಲ್ವ, ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ, ಆಮೇಲೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣಿನ ರಸ, ಆಮೇಲೆ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಚಿಕನ್ಗೆ ಮ್ಯಾರಿನೇಷನ್ ಮಾಡಿ ಒಂದು 4 ಅವರ್ಸ್ ಇಡೋಣ ಅಂತೇಳಿ ಇಟ್ಟಿದ್ದೆ. ಮಧ್ಯಾಹ್ನನೇ ಅಡುಗೆ ಮಾಡೋದಾದರೆ ಇಮಿಡಿಯೇಟಾಗಿ ಮಾಡ್ತಾಯಿದ್ದೆ. ಬಟ್ ಮಧ್ಯಾಹ್ನ ಅಮ್ಮನ ಮನೆಗೆ ಊಟ ಮಾಡೋದಕ್ಕೆ ಹೋಗೋದ್ರಿಂದ ಅದನ್ನು ನಾನು ಫ್ರಿಜ್ಜಲ್ಲೇ ಇಟ್ಟು ಮ್ಯಾರಿನೇಷನ್ಗೆ ಇಟ್ಟಿದ್ದೀನಿ. ಯಾಕೆಂದರೆ ಮ್ಯಾರಿನೇಷನ್ ಮಾಡಿಟ್ಟರೆ ತುಂಬ ಚೆನ್ನಾಗಾಗುತ್ತೆ ಚಿಕನ್. ಅದಕ್ಕೋಸ್ಕರ ನಮ್ಮಮ್ಮ ಆ್ಯಸ್ ಯೂಶ್ವಲಾಗಿ ಅವ್ರದ್ದು ಯಾವಾಗಲೂ ಫೇವ್ರೆಟ್ ಪ್ಲೇಸ್ ಆಗಿರುವಂತಹ ಪ್ಲೇಸಲ್ಲಿ ಕೂತ್ಕೊಂಡು ಬೀಡಿ ಕಟ್ತಾಯಿದ್ರು. ಹಾಗೆಯೇ ಇಲ್ಲಿ ಒಂದು 2 ಬ್ಯಾಗನ್ನು ಮಿಂತ್ರದಿಂದ ಆರ್ಡ್ರ್ ಮಾಡಿದ್ವಿ. ಚೆನ್ನಾಗೇ ಬಂದಿದೆ, ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. 2 ಬ್ಯಾಗನ್ನು ಆರ್ಡ್ರ್ ಮಾಡಿರೋದು, ಅದನ್ನು ನೋಡ್ತಾ ಇದ್ದೀವಿ. ಹಾಗೆಯೇ ನನ್ನ ತಂಗಿ ಒಂದು ಹೇರ್ ಕಲರನ್ನು ಆರ್ಡ್ರ್ ಮಾಡಿದ್ಲು, ಅವಳು ಕೂದಲಿಗೆ ಕಲರ್ ಮಾಡೋದಕ್ಕೆ ಅಂತೇಳಿ. ತುಂಬ ದಿವಸದಿಂದ ಆಸೆ ಪಡ್ತಾ ಇದ್ಲು. ಬಟ್ ಕಲರ್ ಮಾಡೋದಕ್ಕೆ ಸ್ವಲ್ಪ ಹೆದರ್ತಾ ಇದ್ಲು, ಕೂದಲು ಡ್ಯಾಮೇಜ್ ಆಗುತ್ತೆ ಅಂತೆಲ್ಲ ಹೇಳಿ. ಯಾಕೆಂದರೆ ಒಂದು ಸಲ ಅವಳು ಹೇರ್ ಸ್ಟ್ರೈಟ್ನಿಂಗ್ ಮಾಡಿದ್ಲು, ಅದರಲ್ಲೇ ಸ್ವಲ್ಪ ಕೂದಲೆಲ್ಲ ಜಾಸ್ತಿ ಉದುರ್ತಾ ಇತ್ತು. ಇವಾಗ ಅದೇ ಥರ ಕಲರ್ ಮಾಡಿ ಜಾಸ್ತಿ ಹಾಳಾದರೆ ಅಂತೇಳಿ ಸ್ವಲ್ಪ ಹೆದರ್ತಾ ಇದ್ಲು. ಬಟ್ ಈ ಕಲರಲ್ಲಿ ಯಾವುದೇ ಥರದ ಬ್ಲೀಚ್ ಇತ್ತಿಲ್ಲ, ಹಾಗಾಗಿ ಚೆನ್ನಾಗಿದೆ ಅಂತೇಳಿ ತುಂಬ ರಿವ್ಯೂಸ್ ಎಲ್ಲ ನೋಡಿದ ನಂತರ ಆ ಕಲರನ್ನು ಚೂಸ್ ಮಾಡಿ ಕಲರ್ ಮಾಡೋಣ ಅಂತೇಳಿ. ಆಮೇಲೆ ನಾನು ಮಧ್ಯಾಹ್ನ ಅಮ್ಮನ ಮನೇಲಿ ಊಟ ಎಲ್ಲ ಮಾಡಿ ತಂಗಿಗೆ ಕಲರೆಲ್ಲ ಹಚ್ಚಿದ್ದೆ, ಅದರದ್ದು ಶಾರ್ಟ್ ವೀಡಿಯೋನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಇದನ್ನು ಯಾರೆಲ್ಲ ತಿಂದಿದ್ದೀರಾ ಅಂತೇಳಿ ಒಂದು ಕಮೆಂಟಲ್ಲಿ ತಿಳಿಸಿ. ಯಾಕೆಂದರೆ ನಮಗೆ ಇವಾಗಂತೂ ನೋಡೋಕ್ಕೇ ಅಪರೂಪ ಆಗಿಬಿಟ್ಟಿದೆ, ಅದು ಅಷ್ಟೊಂದು ಸಿಗಲ್ಲ. ಮೊದಲೆಲ್ಲ ನಾವು ಜಾಸ್ತಿ ತಿಂತಾ ಇದ್ವಿ, ಬಟ್ ಇವಾಗ ಯಾವಾಗಾದರೂ ಒಂದೊಂದು ಸಲ ಮಾತ್ರ ಸಿಗ್ತಾ ಇರೋದು. ಹಾಗೆಯೇ ಅಮ್ಮನ ಮನೆಯಿಂದ ಬರುವಾಗ ಫ್ರಿಜ್ಜಲ್ಲಿ ಇತ್ತು, ನಮ್ಮಮ್ಮ ತೆಗೆದಿಟ್ಟಿರಬೇಕು, ಅದನ್ನು ತಗೊಂಡು ತಿಂತಾ ಬಂದೆ. ಇವಾಗ ನಾನು ಮನೆಗೆ ಬಂದಿದ್ದೀನಿ, ಮಕ್ಕಳು ಬರೋ ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ. ಮಕ್ಕಳು ಬಂದರು, ದೊಡ್ಡವಳು ಹೋದ್ಲು ಮದ್ರಸಕ್ಕೆ. ಇವಾಗ ಚಿಕ್ಕವಳು ರೆಡಿಯಾಗಿ ಹೋಗ್ತಾ ಇದ್ದಾಳೆ. ಅವರೆಲ್ಲ ಹೋದ ತಕ್ಷಣ ನಾನು ಬಟ್ಟೆನ ವಾಶಿಗೆ ಹಾಕ್ಕೊಂಡಿದ್ದೆ, ಅದನ್ನು ಬೇಗ ವಾಶ್ ಮಾಡೋಣ ಅಂತೇಳಿ. ನಾನು ಇವಾಗಂತೂ ಸಾಯಂಕಾಲನೇ ಬಟ್ಟೆ ತೊಳೆಯೋದು, ಯಾಕೆಂದರೆ ಬೆಳಿಗ್ಗೆ ತುಂಬ ಬಿಸಿಲಾಗಿಬಿಡುತ್ತೆ. ಅದಕ್ಕೋಸ್ಕರ ನನ್ನ ಕೆಲಸ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ, ಬಿಸಿಲು ಬಂದುಬಿಡುತ್ತೆ. ಅದಕ್ಕೋಸ್ಕರ ಸಾಯಂಕಾಲನೇ ತೊಳೆದ್ರೆ ಬೆಳಿಗ್ಗೆ ಬೇಗನೆ ಒಣಗೋದಕ್ಕೆ ಹಾಕೋಬೋದು ಅಂತೇಳಿ. ಹಾಗೆ ಇಲ್ಲಿ ನಾನು ಮಂದಿಗೆ ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್, ಈರುಳ್ಳಿ, ಆಮೇಲೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿದ್ದೆ, ಆಮೇಲೆ ಟೊಮೆಟೊ ಹಣ್ಣು, ಬೆಳ್ಳುಳ್ಳಿದು ಪೇಸ್ಟ್, ಆಮೇಲೆ ಒಂದು ಚಿಕನ್ ಮ್ಯಾಗಿ ಕ್ಯೂಬ್ ತೊಗೊಂಡಿದ್ದೀನಿ. ಹಾಗೆಯೇ ರೆಡಿ ಮಾಡ್ಕೊಂಡಿರುವಂತಹ ಮಂದಿ ಮಸಾಲ ಇದೆಯಲ್ವ, ಅದನ್ನು ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಫಸ್ಟಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಬಾಸ್ಮತಿ ರೈಸ್ ಇದೆಯಲ್ವ, ಅದನ್ನು ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಆದರೂ ಸೋಕ್ ಆದರೆ ಚೆನ್ನಾಗಾಗುತ್ತೆ, ಅನ್ನ ತುಂಬ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಉದುರುದ್ರಾಗಿನೂ ಇರುತ್ತೆ, ಹಾಗೆಯೇ ಸಾಫ್ಟಾಗಿರುತ್ತೆ, ಅನ್ನ ಪುಡಿ ಆಗಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಗಂಟೆ ಮೊದಲೇ ಅದನ್ನು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ಚಿಕನ್ ಇದೆಯಲ್ವ, ಅದು ಮಧ್ಯಾಹ್ನ ಮ್ಯಾರಿನೇಷನ್ ಮಾಡಿಟ್ಟಿರುವಂತಹ ಚಿಕನ್ ಇದೆಯಲ್ವ, ಅದನ್ನು ಇವಾಗ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಮಂದಿ. ನೀವು ಒಂದ್ಸಲ ಬೇಕಂದರೆ ಟ್ರೈ ಮಾಡ್ಕೊಂಡು ನೋಡಿ. ಹಾಗೆಯೇ ಫ್ರೆಂಡ್ಸ್, ಏನಂದರೆ ತುಂಬಾ ಬೇಜಾರಾಗ್ತಾಯಿದೆ ನನಗಂತೂ. ಯಾಕೆಂದರೆ ವೀಡಿಯೋಸ್ಗೆ ವ್ಯೂವ್ಸೇ ಬರ್ತಾ ಇಲ್ಲ. ಅಟ್ಲೀಸ್ಟ್ ಲಾಂಗ್ ವೀಡಿಯೋಗೆ ಅಷ್ಟೊಂದು ವ್ಯೂವ್ಸ್ ಬಂದಿಲ್ಲ ಅಂದ್ರೂ ಶಾರ್ಟ್ಸ್ ವೀಡಿಯೋಗೆ 1000 ಎಲ್ಲ ಪಾಸ್ ಆಗ್ತಾಯಿತ್ತು. 1K, 2K, 3K ಈ ಥರ ಎಲ್ಲ ಬರ್ತಾನೆ ಇತ್ತು ವ್ಯೂವ್ಸ್. ಬಟ್ ಇವಾಗ 10-20 ಹೋಗೋದೇ ಜಾಸ್ತಿ ಥರ ಆಗಿಬಿಟ್ಟಿದೆ. ತುಂಬಾ ಬೇಜಾರಾಗ್ತಾಯಿದೆ ನೆನೆಸ್ಕೊಂಡ್ರೆ. ಅದಕ್ಕೆ ಒಂದೊಂದು ಸಲ ನೆನೆಸ್ಕೊಳ್ಳೋದಕ್ಕೇ ಹೋಗ್ತಾ ಇಲ್ಲ ನಾನು, ತುಂಬ ಬೇಜಾರಾಗುತ್ತೆ ಅಂತೇಳಿ. ಪ್ಲೀಸ್ ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಎಣ್ಣೆಗೆ ಇಲ್ಲಿ ಚಾಪ್ ಮಾಡಿರುವಂತಹ ಈರುಳ್ಳಿ ಇದೆಯಲ್ವ, ಅದನ್ನು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಇದನ್ನು ಬ್ರೌನ್ ಏನು ಮಾಡೋದಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಅದ್ರ ಜೊತೆಗೆ ಇದಕ್ಕೆ ನಾನು ಇವಾಗ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಇದೆಯಲ್ಲ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ.
ಫ್ರೆಂಡ್ಸ್, ನನಗೆ ಮರ್ತೋಯ್ತು, ಚಿಕನ್ ಮ್ಯಾರಿನೇಷನ್ಗೆ ಇಡುವಾಗ ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಇವಾಗ ಇದಕ್ಕೆ ನಾನಿಲ್ಲಿ ಕ್ಯಾಪ್ಸಿಕಮ್ ಇದೆಯಲ್ವ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ, ಒಂದು 6 ರಿಂದ 7 ಬೆಳ್ಳುಳ್ಳಿ ಕಾಳಿದೆಯಲ್ವ ಅದನ್ನು ಹಾಕಿ ನಾನು ಮಿಕ್ಸಿಲಿ ಚೆನ್ನಾಗಿ ಪೇಸ್ಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿರುವಂತಹ ಮಂದಿ ಮಸಾಲ ಪುಡಿ ಇದೆಯಲ್ವ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದರಿಂದ ತುಂಬ ಚೆನ್ನಾಗಿರುವಂತಹ ಅರೋಮಾ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಇದನ್ನು ಮಾಡಿ ಸ್ಟೋರ್ ಮಾಡಿನೂ ಇಡ್ಬೋದು, ಬಟ್ ನಾನು ಸ್ಟೋರ್ ಮಾಡಿಟ್ಟಿಲ್ಲ, ಎಷ್ಟು ಬೇಕು ಅಷ್ಟೇ ಮಾಡಿರೋದು. ಹಾಗೆಯೇ ಇದಕ್ಕೆ ನಾನಲ್ಲಿ ಚಿಕನ್ ಮ್ಯಾಗಿ ಕ್ಯೂಬ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಯಾಕೆಂದರೆ ಈ ಅನ್ನದಕ್ಕೆ, ಈ ಮಸಾಲೆಗೆ ನಾವು ಯಾವುದೇ ಥರದ ಚಿಕನನ್ನು ಇವಾಗ ಆ್ಯಡ್ ಮಾಡ್ಕೋತಾ ಇಲ್ಲ, ಅದಕ್ಕೋಸ್ಕರ ಒಂದು ಫ್ಲೇವರಿಗೋಸ್ಕರ ಮಾತ್ರ ಇದಕ್ಕೆ ನಾನು ಚಿಕನ್ ಮ್ಯಾಗಿ ಕ್ಯೂಬ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿರೋದು. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಲಿ ಅಂತೇಳಿ, ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತೇಳಿ, ಇಲ್ಲಾಂದರೆ ತಳ ಹಿಡ್ಕೊಬಿಟ್ರೆ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಪೂರ್ತಿಯಾಗಿ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನಿಲ್ಲಿ 3 ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ ನಾನು 1 ಗ್ಲಾಸಿಗೆ 1.5 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇರೋದು. ಟೋಟಲಾಗಿ 5.5 ಕಪ್ಪಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಅಷ್ಟೊತ್ತಿಗೆ ನಮ್ಮ ಚಿಕನ್ನು ಇದೆಯಲ್ವ ಅಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ಇದಕ್ಕೆ ಸೋಕ್ ಮಾಡಿರುವಂತಹ ರೈಸ್ ಇದೆಯಲ್ವ, ಬಾಸ್ಮತಿ ರೈಸ್, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಚೆನ್ನಾಗಿ ಅಂದರೆ ಗಟ್ಟಿಯಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಸ್ಲೋ ಆಗಿಯೇ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದರದ್ದು ನೀರೆಲ್ಲ ಆಲ್ಮೋಸ್ಟ್ ಆರ್ತಾ ಬಂದಿದೆ ನೋಡಿ, ನೀರೆಲ್ಲ ಖಾಲಿ ಆಗ್ತಾ ಬಂದಿದೆ ಇದರದ್ದು. ಈ ಸ್ಟೇಜಿಗೆ ಆಗುವಾಗ ನಾವು ಇದನ್ನು ದಮ್ಮಿಗೆ ಇಡಬೇಕಾಗಿರೋದು. ಅದಕ್ಕೋಸ್ಕರ ಇಲ್ಲಿ ನಾನು ಚಿಕನ್ ಇದೆಯಲ್ವ ಅದನ್ನು ತೆಗೆದು, ಅಂದರೆ ಫ್ರೈ ಮಾಡಿರುವಂತಹ ಚಿಕನನ್ನು ತೆಗೆದು ಇವಾಗ ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಇದನ್ನು ಮೇಲ್ಗಡೆಯಲ್ಲಿ ಚೆನ್ನಾಗಿ ಜೋಡಿಸಿ ಇಡ್ತಾ ಇದ್ದೀನಿ. ಆವಾಗ ಒಳ್ಳೆ ಫ್ಲೇವರ್ ಬರುತ್ತೆ. ಯಾಕಂದರೆ ಇದಕ್ಕೆ ನಾವು ಚಾರ್ಕೋಲ್ ಇದೆಯಲ್ವ ಅದರದ್ದು ಸ್ಮೋಕಿ ಫ್ಲೇವರ್ ಕೊಡ್ತಾ ಇದ್ದೀವಿ. ಆವಾಗ ಚಿಕನ್ಗೆ, ರೈಸಿಗೆಲ್ಲ ತುಂಬ ಚೆನ್ನಾಗಿರುವಂತಹ ಒಂದು ಫ್ಲೇವರ್ ಬರುತ್ತೆ. ಅದಕ್ಕೋಸ್ಕರ ಇವಾಗ ಅದರಲ್ಲಿರುವಂತಹ ಎಣ್ಣೆ ಇತ್ತು, ಅದನ್ನು ಹಾಕ್ಕೊಂಡಿದ್ದೆ. ನನ್ನ ಹತ್ರಲ್ಲಿ ಚಾರ್ಕೋಲ್ ಇದ್ದಿಲ್ಲ, ತೆಂಗಿನಕಾಯಿ ಚಿಪ್ಪು ಬರುತ್ತಲ್ವ ಅದನ್ನು ನಾನಿಲ್ಲಿ ಬ್ಲ್ಯಾಕ್ ಮಾಡಿ, ಅಂದರೆ ಅದಕ್ಕೇನು ಹೇಳೋದು, ಹುರಿಸಿ ಇಟ್ಟಿದ್ದೆ. ಅದರದ್ದು ನಾನು ರೆಡಿ ಮಾಡೋಷ್ಟೊತ್ತಿಗೆ ಅದು ಸ್ವಲ್ಪ ಆರೋಯ್ತು, ಅದರದ್ದು ಬೆಂಕಿ ಎಲ್ಲ ಹೋಯಿತು. ಇವಾಗ ಇದನ್ನು ನಾನು ದಮ್ಮಿಗೆ ಇಟ್ಟಿದ್ದೇನೆ. ದಮ್ಮಿಗಿಟ್ಟು ಒಂದು 25 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ದಮ್ಮಿಗೆ ಇಟ್ಕೊಳ್ಳಿ. ಇವಾಗ ಇದು ದಮ್ಮಿಗೆ ಇಟ್ಟಿದ್ದೀನಿ. ಇವಾಗ ಹಾಗೆಯೇ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಹಸ್ಬೆಂಡಿಗೆ ಸ್ವಲ್ಪ ಹುಷಾರಿಲ್ಲ, ರಾತ್ರಿ ಟೈಮಲ್ಲಿ ಜೋರು ಒಂಥರ ಶೀತ ಅದೆಲ್ಲ ನೋವೆಲ್ಲ ಜೋರು ಆಗ್ತಾ ಇದೆ. ಅದಕ್ಕೋಸ್ಕರ ತೋರಿಸ್ಕೊಂಬರೋಣ ಅಂತೇಳಿ ಅವ್ರಿಗೆ ಅರ್ಜೆಂಟಾಗಿ ಟಾಯ್ಲೆಟಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಅಷ್ಟೊತ್ತಿಗೆ ಚಟ್ನಿನೂ ರೆಡಿ ಮಾಡಿಟ್ಟು ಹೋಗೋಣ ಅಂತೇಳಿ, ಬಂದಾದಮೇಲೆ ಸುಸ್ತಾಗ್ಬಿಡುತ್ತೆ, ಎಷ್ಟೊತ್ತು ಆಗುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ಅಂತೇಳಿ ನಾನು ಹೋಗುವಾಗಲೇ ಚಟ್ನಿನೂ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗ್ತಾ ಇದ್ದೀವಿ. ಇವಾಗ ಹಾಸ್ಪಿಟಲ್ಗೆ ರೀಚ್ ಆಗಿದ್ದೀವಿ. ಅಂದರೆ ಹಾಸ್ಪಿಟಲ್ ಅಲ್ಲ, ಕ್ಲಿನಿಕ್, ಅಲ್ಲಿಗೆ ರೀಚ್ ಆಗಿದ್ದೀವಿ. ಇವಾಗ ಹಸ್ಬೆಂಡಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಅಲ್ಲಿಂದ ಬರುವಾಗ ನನ್ನ ಮಗಳು ಪಾನಿಪುರಿ ಬೇಕು ಅಂತ ಹೇಳಿದ್ದು. ಅವಳಿಗೆ ಯಾವಾಗಲೂ ಇಲ್ಲಿಗೆ ಬಂದರೆ ಪಾನಿಪುರಿ ಅಥವಾ ಆಲೂ ಟಿಕ್ಕಿ ಏನಾದರೂ ತಿನ್ನಿಸಲೇಬೇಕು. ಅದಕ್ಕೋಸ್ಕರ ಇವಾಗ ಆಲೂ ಟಿಕ್ಕಿ ತೆಗೆದಿದ್ವಿ. ಅದನ್ನು ಅವಳಿಗೊಂದು ನನಗೊಂದು ತೆಗೆದಿದ್ವಿ, ಇಬ್ಬರೂ ತಿನ್ಕೋತಾ ಇದ್ದೀವಿ. ಇವಾಗ ನಾನು ಮನೆಗೆ ಬಂದು ಇವಾಗ ಅದರದ್ದು ದಮ್ಮೆಲ್ಲ ಓಪನ್ ಮಾಡಿದ್ದೀನಿ. ಅಂದರೆ ಗ್ಯಾಸ್ ಹೋಗೋಕ್ಕಿಂತ ಮೊದಲೇ ನಾನು ಗ್ಯಾಸೆಲ್ಲ ಆಫ್ ಮಾಡಿಟ್ಟೆ ಹೋಗಿರೋದು, ಓಪನ್ ಮಾಡಿದ್ದಿಲ್ಲ, ಹಾಗೆಯೇ ಇಟ್ಟಿದ್ದೆ. ಒಂದು ಗ್ಯಾಸ್ ನೀವು ದಮ್ಮಿಗೆ ಇಟ್ಟರು ಒಂದು 25 ನಿಮಿಷ ಆದಮೇಲೆ ಆವಾಗಲೇ ತೆಗಿಯೋದಕ್ಕೆ ಹೋಗಬೇಡಿ. ಒಂದು 5 ನಿಮಿಷನ, ಒಂದು 10 ನಿಮಿಷನೋ ಆದ ನಂತರ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಪುಡಿ ಪುಡಿ ಆಗಿಬಿಡುತ್ತೆ ಅನ್ನ. ಅದಕ್ಕೋಸ್ಕರ ಇಲ್ಲಿ ನೋಡಿ ನಮ್ಮದು ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ, ಒಳ್ಳೆ ಸಾಫ್ಟಾಗಿ ಬಂದಿತ್ತು ಅನ್ನ, ಉದುರುದ್ರಾಗಿ ಬಂದಿದೆ ಎಲ್ಲನೂ. ಒಂದು ಅನ್ನನೂ ಪುಡಿಯಾಗಿಲ್ಲ ಇದರಲ್ಲಿ. ನಾವು ಇದು ಬೆಂದ ತಕ್ಷಣವೇ ನಾವು ಸೌಟ್ ಹಾಕಿ ಮಿಕ್ಸ್ ಮಾಡಿದರೆ ಅನ್ನೆಲ್ಲ ಪುಡಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಎಲ್ಲ ಆದ ನಂತರ ನಾವು ಅದನ್ನು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ, ಪುಡಿ ಆಗಲ್ಲ, ಕರೆಕ್ಟಾಗಿಯೇ ಬರುತ್ತೆ. ಅದಕ್ಕೂ ಇಲ್ಲಿ ನಾನು ಸಿಂಪಲಾಗಿರುವಂತಹ ಚಟ್ನಿನೂ ಮಾಡಿದ್ದೆ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ, ನಿಂಬೆ ಹಣ್ಣಿನ ರಸ, ಉಪ್ಪು ಹಾಕಿ ಮಾಡಿರುವಂತಹ ಚಟ್ನಿ. ನೀರನ್ನೇನು ಆ್ಯಡ್ ಮಾಡಿಲ್ಲ, ತುಂಬಾ ಚೆನ್ನಾಗಾಗುತ್ತೆ ಮಂದಿ ಜೊತೆಗೆ. ಹಾಗೆಯೇ ಅಮ್ಮನ ಮನೆಗೂ ಇಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್.
ಅದೇ ಹೇಳಿದ್ನಲ್ಲ, ಸಾಯಂಕಾಲನೇ ಬಟ್ಟೆ ಎಲ್ಲ ತೊಳೆದಿದ್ದೆ. ಇವಾಗ ಅದನ್ನು ಒಣಗೋದಕ್ಕೆ ಹಾಕೋದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಟೈಮಲ್ಲಿ. ಇವತ್ತು ನನಗೆ ಜಾಸ್ತಿ ಕೆಲಸನೇ ಇತ್ತಿಲ್ಲ, ಯಾಕೆಂದರೆ ಮಕ್ಕಳಿಗೆ ಇವತ್ತು ಟಿಫನು ತಗೊಂಡು ಹೋಗೋದಕ್ಕೆ ಇತ್ತಿಲ್ಲ. ಯಾಕೆಂದರೆ ಮಕ್ಕಳಿಗೆ ಸ್ಕೂಲಲ್ಲಿ 25 ಇಯರ್ಸ್ ಇದ್ದು ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಇದೆಯಲ್ವ, ಅದು 20ಗಿದೆ. ಅವತ್ತು ಇದು ಫಂಕ್ಷನ್, ಇದು ಊಟ ಅವರಿಗೆ ಇವತ್ತು ಕೊಡ್ತಾ ಇದ್ದಾರೆ ಅವರಿಗೆ ಸ್ಕೂಲಲ್ಲಿ. ಹಾಗಾಗಿ ಟಿಫನ್ ಏನು ತಗೊಂಡು ಹೋಗೋದಕ್ಕೆ ಇತ್ತಿಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಇದೆಯಲ್ವ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ.